ದೈವಿಕ ಪ್ರೀತಿ. ಜೆ. ಶ್ಯಾಮ್ ಜೆಬೆದುರೈ. ಅಧ್ಯಾಯ 1. ಪ್ರೀತಿಯು ಬಲವುಳ್ಳದ್ದು. ಪ್ರೀತಿಯು ಮರಣದಷ್ಟು ಬಲವಾಗಿದೆ. ಪ್ರೀತಿ ದ್ರೋಹದಿಂದ ಹುಟ್ಟುವ ಮತ್ಸರವು ಪಾತಾಳದಷ್ಟು ಕ್ರೂರ. ಅದರ ಜ್ವಾಲೆಯು ಬೆಂಕಿಯ ಉರಿ, ಅದು ಯೆಹೋವನ ರೋಷಾಗ್ನಿ. ಯೇಸುವಿನಂತೆ ನಮ್ಮನ್ನು ಪ್ರೀತಿಸುವವರು ಈ ಲೋಕದಲ್ಲಿ ಬೇರೆ ಯಾರಿದ್ದಾರೆ? ಆತನು ಹಾಗೆ ಪ್ರೀತಿ ತೋರಿಸುವವರು, ತ್ಯಾಗವನ್ನು ಮಾಡುವವರು ಈ ಲೋಕದಲ್ಲಿ ಬೇರೆ ಯಾರೂ ಇಲ್ಲ. ಪ್ರೀತಿಗಾಗಿ ತವಕಪಡುವ ಈ ಜಗತ್ತಿನಲ್ಲಿ ಕ್ರಿಸ್ತನ ಪ್ರೀತಿ ಮಾತ್ರವೇ ನಮಗೆ ತೃಪ್ತಿ ತರುವಂಥದ್ದು ಆಗಿದೆ. ಯೇಸುವಿನ ಪ್ರೀತಿಯ ವಿಶೇಷತೆ ಏನೆಂದರೆ ನಮಗಾಗಿ ಜೀವವನ್ನೇ ಕೊಟ್ಟಂಥ ಪ್ರೀತಿ. ಆತನು ನಿತ್ಯವಾಗಿ ನಮ್ಮನ್ನು ಪ್ರೀತಿಸುತ್ತಾನೆಂಬುದನ್ನು ಮರೆಯಬಾರದು. ಶರೀರವನ್ನೇ ಛಿದ್ರ ಮಾಡಲು ತನ್ನನ್ನು ಒಪ್ಪಿಸಿಕೊಟ್ಟ ಪ್ರೀತಿ, ರಕ್ತವನ್ನೇ ಸುರಿಸಿದಂತಹ ಪ್ರೀತಿ, ನಮ್ಮನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುವ ಪ್ರೀತಿ. ದೇವ ಮಗುವೆ, ಆತನು ನಿಮ್ಮನ್ನು ಎಂದೆಂದಿಗೂ ಪ್ರೀತಿಸುತ್ತಾನೆ. ಆತನ ಪ್ರೀತಿಯು ಮಾರ್ಪಡದ, ಮರೆಯಲಾಗದ ಪ್ರೀತಿ. ಆತನು ಈ ವರ್ಷವಷ್ಟೇ ಮಾತ್ರವಲ್ಲ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸವೂ ನಿತ್ಯವಾಗಿಯೂ ನಿನ್ನನ್ನು ಪ್ರೀತಿಸುತ್ತಾನೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಯೆರೆಮೀಯ 31:3 ಎಂದು ಕರ್ತನು ನಿನ್ನೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿರುತ್ತಾನೆ. ಎರಡನೆಯ ಮಹಾಯುದ್ಧವು ನಡೆಯುತ್ತಿದ್ದಾಗ ಇಟಲಿ ದೇಶವನ್ನು ಆಳುತ್ತಿದ್ದ ಮುಸೋಲಿನಿ ಹೆಸರನ್ನು, ಹೊಗಳಿಕೆಯನ್ನು ಹೊಂದಿದ್ದನು. ಅವನ ವೀರ ಸಾಹಸ ಕೃತ್ಯಗಳು ಯೌವನಸ್ಥ ಮಕ್ಕಳನ್ನು ತಟ್ಟಿ ಎಬ್ಬಿಸುತ್ತಿದ್ದವು. ಅವನ ಮಾತುಗಳನ್ನು ಕೇಳಿದ ಜನರು ಎಚ್ಚರಗೊಳ್ಳುತ್ತಿದ್ದರು. ಅವನ ಮಾತುಗಳಿಂದ ಆಕರ್ಷಿತಳಾದ ಒಬ್ಬ ಯುವತಿಯು ಅವನಿಗೆ ಪತ್ರ ಬರೆಯುತ್ತಿದ್ದಳು. ಒಂದು ದಿನ ಅವಳು ಅವನನ್ನು ಮುಖಾಮುಖಿಯಾಗಿ ಸಂಧಿಸಲು ಬಂದಳು. ಇಬ್ಬರು ಒಬ್ಬರನ್ನೊಬ್ಬರು ಸಂಧಿಸಿದಾಗ ಇಬ್ಬರ ಪ್ರೀತಿಯು ಅರಳಿತು. ಇಬ್ಬರು ಮದುವೆ ಮಾಡಿಕೊಂಡರು. ಕೆಲವೇ ದಿನಗಳಲ್ಲಿ ಮುಸೋಲಿನಿಗೆ ಕಷ್ಟದ ದಿನಗಳು ಆರಂಭವಾದವು. ಯುದ್ಧದಲ್ಲಿ ಅವನ ಶಕ್ತಿಯು ಕುಂದುತ್ತಾ ಬಂದಿತ್ತು. ನಾಡಿನಲ್ಲಿ ಒಳ ಜಗಳವು ಹೆಚ್ಚಾದವು. ಅವನ ಎಲ್ಲ ಕಷ್ಟಗಳಲ್ಲಿಯೂ ಅವನ ಯೌವನದ ಪತ್ನಿಯು ಅವನನ್ನು ಬಿಟ್ಟು ಹೋಗದೆ 1000 ಪಟ್ಟು ಹೆಚ್ಚಾಗಿ ಅವನಿಗೆ ಬೆಂಬಲವಾಗಿ ನಿಂತಳು. ಒಂದು ದಿನ ಮುಸೋಲಿನಿಯ ಮನೆಯು ಶತ್ರುಗಳಿಂದ ಸುತ್ತುವರಿಯಿತು. ಆದರೆ ಅವನ ಪತ್ನಿಯು ಅವನು ತಪ್ಪಿಸಿಕೊಳ್ಳಲು ಎಲ್ಲ ಮಾರ್ಗಗಳನ್ನು ಸಿದ್ಧಪಡಿಸಿದಳು. ಆದರೆ ಅವನು ತಪ್ಪಿಸಿಕೊಂಡು ಓಡಿ ಹೋಗುವಾಗ ಒಬ್ಬ ಸೈನಿಕನು ಅವನಿಗೆ ಅಡ್ಡ ಬಂದು ಅವನನ್ನು ಹಿಡಿದನು. ತನ್ನ ಬಂದೂಕನ್ನು ಅವನಿಗೆ ಗುರಿ ಹಿಡಿದನು. ಇದನ್ನು ನೋಡಿದ ಅವನ ಪತ್ನಿ ಅವರಲ್ಲಿಬ್ಬರಿಗೂ ನಡುವೆ ಓಡಿ ಬಂದು ನಿಂತಳು ಮತ್ತು ಆ ಸೈನಿಕನನ್ನು ಬೇಡಿಕೊಂಡಳು, ಅಯ್ಯ, ಕೊಲ್ಲುವುದಾದರೆ ನನ್ನನ್ನು ಕೊಲ್ಲು, ಮುಸೋಲಿನಿಯನ್ನು ಬಿಟ್ಟು ಬಿಡು ಎಂಬುದಾಗಿ ಅಂಗಲಾಚಿ ಬೇಡಿದಳು. ಆದರೆ ಆ ಸೈನಿಕನಾದರೂ ಅವರಿಬ್ಬರನ್ನೂ ಕೊಂದು ಬಿಟ್ಟನು. ಬಂದೂಕಿನಿಂದ ಹೊರಟ ಗುಂಡು ಅವಳ ಮಾತುಗಳನ್ನು ನಿಲ್ಲಿಸಿತು, ಜೀವವನ್ನು ನಿಲ್ಲಿಸಿತು. ಆದರೆ ಅವಳ ಪ್ರೀತಿಯನ್ನು ತಡೆಯಲು ಆಗಲಿಲ್ಲ. ಇಂದಿಗೂ ಅವಳ ತ್ಯಾಗವಾದ ಪ್ರೀತಿಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಪ್ರೀತಿ ಮರಣದಷ್ಟು ಬಲವುಳ್ಳದು ಎಂಬುದು ಎಷ್ಟು ಸತ್ಯ. ಅವಳ ಮರಣದಲ್ಲಿಯೂ ಅವಳ ಗಂಡನಿಂದ ಅವಳನ್ನು ದೂರ ಮಾಡಲಿಲ್ಲ. ದೇವ ಮಗುವೆ, ಒಬ್ಬ ಯೌವನಸ್ಥ ಹೆಣ್ಣು ಮಗಳ ಹೃದಯದಲ್ಲಿ ಅಷ್ಟೊಂದು ಪ್ರೀತಿಯನ್ನಿಟ್ಟಿರುವ ದೇವರು ತನ್ನ ಹೃದಯದಲ್ಲಿ ಎಷ್ಟು ಅಧಿಕವಾದ ಪ್ರೀತಿಯನ್ನು ಇಟ್ಟಿರಬಹುದೆಂಬುದನ್ನು ಯೋಚಿಸಿ ನೋಡು. ಆ ಪ್ರೀತಿಯ ಕಾರಣದಿಂದಾಗಿಯೇ ಆತನು ನಿನ್ನ ಕರಗಳನ್ನು ಹಿಡಿದು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತ, ಧೈರ್ಯದಿಂದಿರು ಎನ್ನುತ್ತಾರೆ. ಯೆಹೋಶುವ 1:6. ಆ ಪ್ರೀತಿಯ ಕಾರಣದಿಂದಾಗಿಯೇ ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. ಜ್ವಾಲೆಯು ನಿನ್ನನ್ನು ದಹಿಸದು. ಯೆಶಾಯ 43:2 ಎಂದು ಒಡಂಬಡಿಕೆ ಮಾಡಿಕೊಂಡಿದ್ದಾನೆ. ಭಯಪಡಬೇಡ, ಕಳವಳ ಪಡಬೇಡ. ಪ್ರೀತಿಯ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಲೋಕವೇ ನಿನಗೆದುರಾಗಿ ನಿಂತಿದೆಯಾ? ನೀನು ಪ್ರೀತಿಸಿದವರೆಲ್ಲರೂ ನಿನಗೆ ವಿರೋಧವಾಗಿ ನಿಂತಿರುವವರೇ? ನೀನು ಈಗ ಒಂಟಿಯಾಗಿರುವೆಯಾ? ಯಾರು ನಿನ್ನನ್ನು ಕೈಬಿಟ್ಟರು? ಯಾರೇ ನಿನಗೆ ವಿರೋಧವಾಗಿ ನಿಂತರು? ಪ್ರೀತಿಯ ಕ್ರಿಸ್ತನಾದರೂ ಮಾರ್ಪಡದ ಪ್ರೀತಿಯಿಂದ ನಿನ್ನ ಪಕ್ಷದಲ್ಲಿಯೇ ಇದ್ದಾನೆ. ಆತನು ಪ್ರೀತಿಯಿಂದ ಹೇಳುತ್ತಾನೆ, ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು.
ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಏಷಾಯ 41:13. ಈ ಜೀವಿತದಲ್ಲಿ ನೀನು ಎಂದಿಗೂ ಒಂಟಿಯಾಗಿದ್ದೇನೆಂದು ನೆನೆಸಬೇಡ. ಕರ್ತಾಧಿಕರ್ತನೂ ರಾಜಾಧಿರಾಜನೂ ಆಗಿರುವ ಕ್ರಿಸ್ತನೊಂದಿಗೆ ನೀನು ನಡೆಯುವಿ. ಆದುದರಿಂದ ನಿನ್ನ ಮುಂದಿನ ಜೀವಿತ ಹೇಗಿದೆಯೋ, ಇನ್ನು ಯಾವ ಕಾರ್ಯಗಳನ್ನು ನಾನು ಎದುರಿಸಬೇಕಾಗಿದೆಯೋ ಎಂದು ನೀನು ಕಳವಳ ಪಡಬೇಕಾಗಿಲ್ಲ. ಪ್ರೀತಿಯ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ದೇವ ಮಗುವೆ, ಕರ್ತನ ಪ್ರೀತಿಯನ್ನು ಅತ್ಯಧಿಕವಾಗಿ ಧ್ಯಾನಿಸು. ಆತನ ಪ್ರೀತಿಯ ಜಲಪ್ರವಾಹದಲ್ಲಿ ನೀನು ಮುಳುಗಿ ಹೋಗುವಿ. ಕಲ್ವಾರಿಯ ಆತನ ಪ್ರೀತಿಯನ್ನು ನೆನೆದು ಆತನನ್ನು ಸ್ತುತಿಸುವಿ. ಕರ್ತನನ್ನು ನಿನ್ನ ಪೂರ್ಣ ಬುದ್ಧಿಯಿಂದಲೂ ಶಕ್ತಿಯಿಂದಲೂ ಸಂಪೂರ್ಣ ಹೃದಯದಿಂದಲೂ ಆರಾಧಿಸುವೆನೆಂದು ಪ್ರೀತಿಸುವೆನೆಂದು ಈಗಲೇ ತೀರ್ಮಾನಿಸು. ನೀನು ಆಶೀರ್ವಾದ ನಿಧಿಯಾಗುವಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ.
ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.